Good afternoon, my dear children. Before we have discussed about the some peculiar items for the preparation of income and expenditure account and balance sheet. So now we will discuss about the format of income and expenditure account. That means how to preparation of income and expenditure account. So that is income and expenditure account, that is a nominal account. That is a nominal account. Nominal account rules ಏನು ಹೇಳಿದಪ್ಪ ಅಂದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. Income and expenditure account, that is a income and expenses account. That means all expenses and losses comes in into the debit side, all incomes and gains comes in into the credit side. That's all. And first ಏನಪ್ಪ ಅಂತಂದ್ರೆ ಏನು ಡಿಸ್ಕಷನ್ ಮಾಡೋಣ, ಫಸ್ಟ್ ಡೆಬಿಟ್ ಸೈಡ್ ಯಾವ್ಯಾವ ಐಟಮ್ಸ್ ಬರ್ತಾವೆ ಮತ್ತು ಏನಪ್ಪ ಕ್ರೆಡಿಟ್ ಸೈಡ್ ಯಾವ್ಯಾವ ಐಟಮ್ಸ್ ಬರ್ತಾವೆ ಫಸ್ಟ್ ಇವ್ರಿಗೂ ಡಿಸ್ಕಷನ್ ಮಾಡ್ಕೊತ ಹೋಗೋದು ಆಯ್ತಾ. ಫಸ್ಟ್ ಯಾವ ಕಡೆ ಕಮ್ ಟು ದಿ ಡೆಬಿಟ್ ಸೈಡ್. ಫಸ್ಟ್ ಏನಪ್ಪ ಅಂದ್ರೆ ವೇಜಸ್ ಅಂಡ್ ಸ್ಯಾಲರಿ. ಬಿಫೋರ್ ಐ ಟೋಲ್ಡ್ ಯು ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಕಮ್ಸ್ ಇನ್ ಟು ದಿ ಡೆಬಿಟ್ ಸೈಡ್. ಏನೇ ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ ಇತ್ತಂದ್ರೆ ಅವ್ನು ಯಾವ ಸೈಡ್ ಹಾಕಬೇಕಪ್ಪ, ಡೆಬಿಟ್ ಸೈಡ್ ಅನ್ನು ಹಾಕಬೇಕು. ಏನೇ ಇನ್ಕಮ್ಸ್ ಅಂಡ್ ಗೇನ್ಸ್, ಏನಾದರೂ ಆದಾಯಗಳಿತ್ತಂದ್ರೆ ಯಾವ ಕಡೆ ಹಾಕ್ಬೇಕಪ್ಪ, ಯಾವ ಸೈಡ್ ಹಾಕಬೇಕು, ಕ್ರೆಡಿಟ್ ಸೈಡ್ ಅನ್ನು ಹಾಕಬೇಕು ಆಯ್ತಾ. ಏನೇ ಖರ್ಚು ವೆಚ್ಚಗಳಿತ್ತಂದ್ರೆ ಮತ್ತು ಖರ್ಚು ವೆಚ್ಚ ಮತ್ತು ನಷ್ಟ ಇತ್ತಂದ್ರೆ ಡೆಬಿಟ್ ಸೈಡ್ ಹಾಕಬೇಕು. ಏನೇ ಆದಾಯ ಇತ್ತಂದ್ರೆ ನೀವು ಕ್ರೆಡಿಟ್ ಸೈಡ್ ಅನ್ನು ಹಾಕಿಬಿಟ್ರೆ ಮುಗಿದೋತು. ಫಸ್ಟ್ ಏನಂದ್ರೆ ವೇಜಸ್ ಅಂಡ್ ಸ್ಯಾಲರಿ, ದಟ್ ಈಸ್ ಎ ಎಕ್ಸ್ಪೆನ್ಸಸ್. ದಟ್ ಈಸ್ ಎ ಎಕ್ಸ್ಪೆನ್ಸಸ್. ನಾವು ವೇಜಸ್ ಅನ್ನು ಕೊಡ್ತೀವಿ, ನಾವು ಕೂಲಿಯನ್ನು ಕೊಡ್ತೀವಿ, ಸ್ಯಾಲರಿಯನ್ನು ಕೊಡ್ತೀವಿ, ದಟ್ ಈಸ್ ಎ ಎಕ್ಸ್ಪೆನ್ಸಸ್. ಸೊ ದಟ್ ಎಕ್ಸ್ಪೆನ್ಸಸ್ ಕಮ್ಸ್ ಇನ್ ಟು ದಿ ಡೆಬಿಟ್ ಸೈಡ್ ಆಯ್ತಾ. ಇಫ್ ದೇರ್ ಈಸ್ ಎನಿ ಅಡ್ಜಸ್ಟ್ಮೆಂಟ್ಸ್ ಆನ್ ವೇಜಸ್ ಅಂಡ್ ಸ್ಯಾಲರಿ, ದಟ್ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರಿಪೇರ್ಡ್. ವೇಜಸ್ ಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಇತ್ತಂದ್ರೆ, ಫಾರ್ ಎಕ್ಸಾಂಪಲ್ ಅಂದ್ರೆ ಏನಂದ್ರೆ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇತ್ತಂದ್ರೆ ಆ್ಯಡ್ ಮಾಡ್ಕೋಬೇಕು, ಪ್ರಿಪೇರ್ಡ್ ಇತ್ತಂದ್ರೆ ನೀವು ಲೆಸ್ ಮಾಡ್ಕೊಂಡ್ಬಿಟ್ರೆ ಮುಗೋತು. ಆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ನ ಎಲ್ಲಿ ಕಳಿಸ್ಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಲಿಯಾಬಿಲಿಟಿ ಸೈಡ್ ಕಳಿಸ್ಬಿಟ್ರೆ ಮುಗಿದೋತು. ಸೊ ದಟ್ ಈಸ್ ಎ ಅಡ್ಜಸ್ಟ್ಮೆಂಟ್ ಆಫ್ ವೇಜಸ್ ಅಂಡ್ ಸ್ಯಾಲರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ರೆಂಟ್, ರೇಟ್ಸ್, ಟ್ಯಾಕ್ಸಸ್ ಅಂಡ್ ಇನ್ಸೂರೆನ್ಸ್. ಅಂದ್ರೆ ಏನಾದರೂ ಬಾಡಿಗೆ ಕಟ್ಟಿದ್ದಂದ್ರೆ, ನೆಕ್ಸ್ಟ್ ಟ್ಯಾಕ್ಸ್ ಅನ್ನು ಕಟ್ಟಿದ್ದಂದ್ರೆ, ನೆಕ್ಸ್ಟ್ ಏನಪ್ಪ ಇನ್ಸೂರೆನ್ಸ್ ಏನಾದರೂ ಪೇಮೆಂಟ್ ಅನ್ನು ಮಾಡಿದಂದ್ರೆ ದಟ್ ಈಸ್ ಎ ಎಕ್ಸ್ಪೆನ್ಸಸ್. ಸೊ ದಟ್ ಶುಡ್ ಬಿ ಡೆಬಿಟೆಡ್. ಅದೇನಾಗಬೇಕು, ಡೆಬಿಟ್ ಸೈಡ್ ಆಗಬೇಕು ಆಯ್ತಾ. ನೆಕ್ಸ್ಟ್ ಬಂದು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ಏನಾದರೂ ಪ್ರಿಂಟ್ ಅನ್ನು ತೆಗೆಸಿರ್ತೀವಿ, ಸ್ಟೇಷನರಿ ಖರ್ಚನ್ನು ಮಾಡ್ತೀವಿ, ಅದೇನಪ್ಪ ದಟ್ ಈಸ್ ಎ ಎಕ್ಸ್ಪೆನ್ಸಸ್. ಸೊ ದಟ್ ಪರ್ಪಸಸ್ ದಟ್ ಶುಡ್ ಬಿ ಡೆಬಿಟೆಡ್. ಅದೇನಾಗತ್ತಾ, ಡೆಬಿಟ್ಸ್ ಆಗುತ್ತೆ ಆಯ್ತಾ. ನೆಕ್ಸ್ಟ್ ಬಂದು ಪೋಸ್ಟೇಜ್ ಆ್ಯಂಡ್ ಟೆಲಿಫೋನ್. ಅಂದ್ರೆ ಇಲ್ಲಿ ಪೋಸ್ಟೇಜ್ ಏನಾದರೂ ಕೊರಿಯರ್ ಮಾಡ್ತೀವಿ, ಏನಾದರೂ ಪೋಸ್ಟೇಜ್ ಅನ್ನು ಕಳಿಸ್ತೀವಿ, ಪೋಸ್ಟಲ್ ಏನಾದರೂ ಮಾಡಿರ್ತೀವಿ, ನೆಕ್ಸ್ಟ್ ಪೋಸ್ಟಲ್ ಏನಾದರೂ ತೆಗೆದುಕೊಂಡಿರ್ತೀವಿ ನಾವು, ಅವುಗಳಿಗೆ ದಟ್ ಈಸ್ ಎ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಬಂದ ಟೆಲಿಫೋನ್ ಬಿಲ್, ಮೊಬೈಲ್ ಬಿಲ್ ಅನ್ನು ಕಟ್ತೀವಿ ನಾವು, ನೆಕ್ಸ್ಟ್ ಬಂದ್ರೆ ಲ್ಯಾಂಡ್ ಬಿಲ್ ಅನ್ನು ಕಟ್ತೀವಲ್ಲ, ಸೊ ದಟ್ ಈಸ್ ಎ ಎಕ್ಸ್ಪೆನ್ಸಸ್. ಸೊ ದಟ್ ಶುಡ್ ಬಿ ಡೆಬಿಟೆಡ್. ನೆಕ್ಸ್ಟ್ ಬಂದ್ರೆ ಎಲೆಕ್ಟ್ರಿಸಿಟಿ ಚಾರ್ಜಸ್. ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂದ್ರಪ್ಪ ಅಂದ್ರೆ ಲೈಟ್ ಬಿಲ್ ಅನ್ನು ಕಟ್ತೀವಿ, ಆ ಲೈಟ್ ಬಿಲ್ ಅನ್ನು ಕಟ್ಟಿದೇನಪ್ಪ ದಟ್ ಈಸ್ ಎ ಎಕ್ಸ್ಪೆನ್ಸಸ್. ಸೊ ದಟ್ ಶುಡ್ ಬಿ ಡೆಬಿಟೆಡ್. ಹಂಗಾಗಿ ಇದೇನಾಗ್ತದೆ, ಡೆಬಿಟ್ ಸೈಡ್ ಅದು. ನೆಕ್ಸ್ಟ್ ಏನು ಬಂದ್ರೆ ಅಡ್ವರ್ಟೈಸ್ಮೆಂಟ್. ಅಂದ್ರೆ ಏನಾದರೂ ಜಾಹೀರಾತನ್ನು ನೀಡ್ತೀವಿ ನಾವು, ಅಂದ್ರೆ ಕಾಲೇಜ್ದಾಗಿರ್ಬೋದು ಅಥವಾ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಯಾವುದಾದ್ರು ಟ್ರಸ್ಟ್ದಾಗಿರ್ಬೋದು, ಏನಪ್ಪ ಅಂದ್ರೆ ನಾವು ಟಿವಿ ಒಳಗೆ ನೆಕ್ಸ್ಟ್ ನ್ಯೂಸ್ ಪೇಪರ್ ಒಳಗೆ ಏನ್ಬಿಡ್ತೀವಿ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಾದ್ರೆ ಏನಾಗತ್ತಪ್ಪ, ಅದು ಎಕ್ಸ್ಪೆನ್ಸಸ್ ಆಗುತ್ತಾ. ಸೊ ದಟ್ ಪರ್ಪಸಸ್ ದಟ್ ಶುಡ್ ಬಿ ಡೆಬಿಟೆಡ್. ಹಂಗಾಗಿ ಏನಾದ್ರು ಡೆಬಿಟ್ ಸೈಡ್ ಆಯ್ತು ಆಯ್ತಾ. ನೆಕ್ಸ್ಟ್ ಬಂದ್ರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್. ಏನಾದರೂ ಎಂಟರ್ಟೈನ್ಮೆಂಟ್ ಅಂದ್ರೆ ಮನರಂಜನೆಗೋಸ್ಕರ ನಾವೇನಾದ್ರೂ ಖರ್ಚು ವೆಚ್ಚಗಳನ್ನು ಮಾಡ್ತೀವಿ, ಯಾವುದಾದ್ರು ಫಂಕ್ಷನ್ ಆತಂದ್ರೆ ಏನಾದ್ರು ಅಂತಂದ್ರೆ ಅದಕ್ಕೆ ಏನು ಮಾಡಿದ್ರು ನಾವು ಎಕ್ಸ್ಪೆನ್ಸಸ್ ಮಾಡ್ತೀವಿ. ಸೊ ದಟ್ ಪರ್ಪಸ್ ದಟ್ ಶುಡ್ ಬಿ ಡೆಬಿಟೆಡ್ ಆಯ್ತಾ. ನೆಕ್ಸ್ಟ್ ಬಂದ್ರೆ ಆಡಿಟ್ ಫೀಸ್. ಅಂದ್ರೆ ಲೆಕ್ಕ ಪರಿಶೋಧನೆ ಮಾಡಿಸ್ತೀವಿ ನಾವು, ಇಯರ್ಲಿ ಮಾಡಿಸ್ಬೇಕಾದ್ರೆ ನಾವು ಅದಕ್ಕೆ ಆಡಿಟ್ ಫೀಸ್ ಅನ್ನು ಪೇಮೆಂಟ್ ಅನ್ನು ಮಾಡಬೇಕಾಗತ್ತಾ. ಸೊ ದಟ್ ಈಸ್ ಎ ಆಡಿಟ್ ಫೀಸ್. ಸೊ ದಟ್ ಶುಡ್ ಬಿ ಡೆಬಿಟೆಡ್ ಬಿಕಾಸ್ ದಟ್ ಈಸ್ ಎ ಎಕ್ಸ್ಪೆನ್ಸಸ್. ಆನೋರೇರಿಯಂ. ಆನೋರೇರಿಯಂ ಅಂದ್ರೆ ನಿನ್ನೆ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ನಾನು. ಏನು ಮಾಡಿದ್ದೀನಿ, ಆನೋರೇರಿಯಂ ಅಂದ್ರೆ ಯಾವ್ದಾದ್ರು ನ್ಯೂ ಪರ್ಸನ್ಸ್ ಅಂದ್ರೆ ಯಾವುದೇ ಒಬ್ಬ ಸಂಪನ್ಮೂಲ ವ್ಯಕ್ತಿ ಬಂದು ತನ್ನ ಸೇವೆಯನ್ನು ಮಾಡಿದಂದ್ರೆ ಅದಕ್ಕೆ ಗೌರವಧನ ಆಗಿ ಏನು ಮಾಡ್ತೀವಿ, ಅವ್ರಿಗೆ ಅಮೌಂಟನ್ನು ಪೇಮೆಂಟನ್ನು ಮಾಡ್ತೀವಿ. ಯಾರಿಗೆ, ಸಂಪನ್ಮೂಲ ವ್ಯಕ್ತಿಗೆ. ಅವಾಗ ಏನಾಗುತ್ತೆ, ನಮಗೆ ಎಕ್ಸ್ಪೆನ್ಸಸ್ ಆಗುತ್ತಾ. ಸೊ ದಟ್ ಪರ್ಪಸಸ್ ದಟ್ ಶುಡ್ ಬಿ ಡೆಬಿಟೆಡ್. ಸೊ ನೆಕ್ಸ್ಟ್ ಬಂದ್ರೆ ರಿಪೇರ್ ಆ್ಯಂಡ್ ರಿನ್ಯೂವಲ್ಸ್. ಏನಾದರೂ ಮಷಿನನ್ನು ರಿಪೇರಿ ಮಾಡಿಸ್ತೀವಿ, ಫರ್ನಿಚರ್ನ ರಿಪೇರಿ ಮಾಡಿಸ್ತೀವಿ, ಅಥವಾ ಮೋಟರ್ ವೆಹಿಕಲ್ಸ್ ಅಥವಾ ಏನಾದರೂ ಫ್ಯಾನ್ ಆಗಿರ್ಬೋದು, ಏನಾದರೂ ಏನು ಮಾಡ್ತೀವಿ ನಾವು ಅಲ್ಲಿ ರಿಪೇರಿ ಮಾಡಿಸ್ತೀವಿ. ಹಾಗಾಗಿ ಏನಪ್ಪ ಅಂದ್ರೆ ರಿಪೇರಿ ದಟ್ ಈಸ್ ಎ ಎಕ್ಸ್ಪೆನ್ಸಸ್. ರಿನ್ಯೂವಲ್ಸ್ ಅಂದ್ರೆ ಏನಾದರೂ ಇನ್ಸೂರೆನ್ಸ್ ರಿನ್ಯೂವಲ್ ಮಾಡಿರ್ತೀವಿ ಅಥವಾ ಏನಾದರೂ ಮಾಡಿರ್ತೀವಲ್ಲ, ರಿನ್ಯೂವಲ್ ಮಾಡಿರ್ತೀವಲ್ಲ ಅದಕ್ಕೆ ಹಿಂಗೆ. ಸೊ ದಟ್ ಈಸ್ ಎ ಎಕ್ಸ್ಪೆನ್ಸಸ್. ಹಂಗಾಗಿ ದಟ್ ಶುಡ್ ಬಿ ಡೆಬಿಟೆಡ್ ಆಯ್ತಾ. ನೆಕ್ಸ್ಟ್ ಅಪ್ಕೀಪ್ ಆಫ್ ಗ್ರೌಂಡ್. ಅಂದ್ರೆ ಗ್ರೌಂಡನ್ನು ಮೇಂಟೈನ್ ಮಾಡೋ ಉದ್ದೇಶಕ್ಕೋಸ್ಕರ ನಾವು ಕೂಲಿ ಕಾರ್ಮಿಕರನ್ನು ಇಟ್ಕೊಂಡಿರ್ತೀವಿ, ಅದಕ್ಕೆ ನಾವು ಅಮೌಂಟನ್ನು ಪೇಮೆಂಟನ್ನು ಮಾಡಬೇಕಾಗತ್ತಾ. ಸೊ ಅಪ್ಕೀಪ್ ಆಫ್ ಗ್ರೌಂಡ್ ಅಂದ್ರೆ ಗ್ರೌಂಡನ್ನು ಮೇಂಟೈನ್ ಮಾಡೋ ಉದ್ದೇಶಕ್ಕೋಸ್ಕರ ನಾವೇನಾದರೂ ಖರ್ಚು ವೆಚ್ಚಗಳು ಮಾಡಿದ್ವಿ ಅಂದ್ರೆ ಸೊ ದಟ್ ಶುಡ್ ಬಿ
ಎಕ್ಸ್ಪೆನ್ಸಸ್. ಸೊ ದಟ್ ಇಸ್ ಎ ಎಕ್ಸ್ಪೆನ್ಸಸ್ ದಟ್ ಶುಡ್ ಬಿ ಡೆಬಿಟೆಡ್. ಅದೇನಾಗಬೇಕು, ಡೆಬಿಟ್ ಸೈಡ್ ಹಾಕಿಬಿಟ್ರೆ ಮುಗಿದು ಆಯ್ತಾ. ನೆಕ್ಸ್ಟ್ ಬಂದ್ರೆ ಕನ್ವಿನಿಯನ್ಸ್ ಮೀನ್ಸ್ ಇಟ್ ಇಸ್ ಎ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆರ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆನ್ಸಸ್. ನಾವೇನಾದ್ರೂ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಮಾಡ್ತೀವಿ ಅಂದ್ರೆ ಏನಾದರೂ ಹೋಗಿದ್ದು ಬಂದಿದ್ದು ಏನಪ್ಪ ಅಂದ್ರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗಿರ್ತದೆ, ವಾಹನ ಶುಲ್ಕ ಇರ್ತದೆ, ಅದನ್ನ ಹೇಳ್ಬೇಕು ದಟ್ ಇಸ್ ಎ ಎಕ್ಸ್ಪೆನ್ಸಸ್. ಸೊ ದಟ್ ಪ್ರಪೋಸ್ ದಟ್ ಶುಡ್ ಬಿ ಡೆಬಿಟೆಡ್ ಆಯ್ತಾ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್, ಡೈಲಿ ನ್ಯೂಸ್ ಪೇಪರ್ನ ಹಾಕಿಸ್ತೀವಿ, ನೆಕ್ಸ್ಟ್ ವೀಕ್ಲಿ ಪೀರಿಯಡಿಕಲ್ಸ್ ಹಾಕಿಸ್ತೀವಿ, ಮಂತ್ಲಿ ಹಾಕಿಸ್ತೀವಿ. ಅದಕ್ಕೆ ಏನು ಮಾಡ್ಬೇಕಾದ್ರೆ ನಾವು ಸಬ್ಸ್ಕ್ರಿಪ್ಷನ್ ಕೊಡ್ಬೇಕಾದ್ರೆ ಅಮೌಂಟನ್ನು ಪೇಮೆಂಟ್ ಮಾಡ್ಬೇಕಾದ್ರೆ ಮಂತ್ಲಿಗೊಮ್ಮೆ. ಹಂಗಾಗಿ ಸೊ ದಟ್ ಈಸ್ ಎ ಎಕ್ಸ್ಪೆನ್ಸಸ್ ದಟ್ ಪರ್ಪೋಸಸ್ ದಟ್ ಶುಡ್ ಬಿ ಡೆಬಿಟೆಡ್. ಏನಪ್ಪ ಅಂದ್ರೆ ಅದು ಡೆಬಿಟ್ ಸೈಡ್ ಆಯ್ತು ಆಯ್ತಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಸ್ಟ್ ಆಫ್ ಸೇಲ್ಸ್, ಏನಾದರೂ ಸೇಲ್ ಮಾಡಬೇಕಾದ್ರೆ ಅದರ ಮೇಲೆ ವೆಚ್ಚವನ್ನು ಮಾಡ್ತೀವಿ ಆಯ್ತಾ. ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಮೇಲೆ ವೆಚ್ಚವನ್ನು ಮಾಡ್ತೀವಿ, ಅಥವಾ ಸೇಲ್ ಮಾಡಿದಾಗ ಏನಾದರೂ ಕಾಸ್ಟ್ ಅಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ ಆಗಿದೆ ಅಂದ್ರೆ ಸೊ ದಟ್ ಈಸ್ ಎ ಎಕ್ಸ್ಪೆನ್ಸಸ್ ದಟ್ ಶುಡ್ ಬಿ ಡೆಬಿಟೆಡ್. ನೆಕ್ಸ್ಟ್ ಬಂದ್ರೆ ಲಾಸ್ ಅಂಡ್ ಸೇಲ್ ಆಫ್ ಅಸೆಟ್ಸ್. ಇಫ್ ಎನಿ ವಿ ವಿಲ್ ಅಸೆಟ್ ಸೇಲ್ ಅಂದ್ರೆ ಏನಾದರೂ ಅಸೆಟ್ಸನ್ನು ಸೇಲ್ಡನ್ನು ಮಾಡಿದ್ವಿ ಅಂದ್ರೆ ಅದೇನಾದ್ರು ಲಾಸ್ ಆಗಿತ್ತು ಅಂದ್ರೆ, ಲಾಸ್ ಆಗಿರ್ತಾರೆ. ಈಗ ಒಂದು ಫರ್ನಿಚರ್ ನೇಮನ್ನು ನಾವು ಸೇಲ್ ಮಾಡ್ತೀವಿ, ಅದು ವ್ಯಾಲ್ಯೂ ಎಷ್ಟಿತ್ತಪ್ಪ, 10,000 rupees ವ್ಯಾಲ್ಯೂ ಇತ್ತು. ಆದರೆ ಎಷ್ಟಕ್ಕೆ ಸೇಲ್ ಆಗ್ತದೆ, 8,000 rupees ಸೇಲ್ ಆಗ್ತದೆ. ನಮ್ಗೆ ಎಷ್ಟು ಲಾಸ್ ಆತಪ್ಪ, 2,000 rupees ಏನಾಯ್ತು ಲಾಸ್ ಆಗುತ್ತೆ. ಸೊ ದ್ಯಾಟ್ ಶುಡ್ ಬಿ ಡೆಬಿಟೆಡ್. ಅದೇನಾಗತ್ತಾ, ಡೆಬಿಟ್ ಸೈಡ್ ಆಗುತ್ತೆ 2,000 rupees ಆಯ್ತಾ. ನೆಕ್ಸ್ಟ್ ಬಂದ್ರೆ ಡೆಪ್ರಿಸಿಯೇಷನ್. ಇದು ಎದ್ರ ಮೇಲೆ ತೆಗೆದು ಡೆಪ್ರಿಸಿಯೇಷನ್, ಇಟ್ ಈಸ್ ಚಾರ್ಜ್ ಆನ್ ಫಿಕ್ಸ್ಡ್ ಅಸೆಟ್ಸ್. ಫರ್ನಿಚರ್ ಮೇಲೆ ಆಗಿರ್ಬೋದು, ಮಷಿನರಿ ಮೇಲೆ ಆಗಿರ್ಬೋದು, ಮೋಟರ್ ವೆಹಿಕಲ್ಸ್ ಮೇಲೆ ಆಗಿರ್ಬೋದು, ಅಥವಾ ಇನ್ನು ಯಾವುದೇ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ನಾವೇನದು ಡೆಪ್ರಿಸಿಯೇಷನ್ ಚಾರ್ಜಸ್ ಮಾಡಿದ್ರೆ ಸೌಕರ್ಯ ತೆಗೆದಿದ್ರೆ ಸೊ ದಟ್ ಈಸ್ ಎ ಎಕ್ಸ್ಪೆನ್ಸಸ್. ಸೊ ದಟ್ ಶುಡ್ ಬಿ ದಟ್ ಈಸ್ ಎ ನಾನ್ ಕ್ಯಾಶ್ ಐಟಮ್ಸ್ ದಟ್ ಶುಡ್ ಬಿ ಡೆಬಿಟೆಡ್. ಅದೇನತ್ತ ಡೆಬಿಟ್ ಸೈಡ್ ಆಯ್ತಾ ಆಯ್ತಾ. ನೆಕ್ಸ್ಟ್ ಬಂದ್ರೆ ಡ್ರಾಮಾ ಎಕ್ಸ್ಪೆನ್ಸಸ್, ಏನಾದರೂ ನಾಟಕವನ್ನು ಮಾಡಿಸ್ತೀವಿ ಅದು ಏನಾರ ಮಾಡುತ್ತಂದ್ರೆ ಅದ್ರ ಮೇಲೆ ಏನಾದರೂ ವೆಚ್ಚವನ್ನು ಮಾಡಿದ್ರೆ ಸೊ ದಟ್ ಈಸ್ ಎ ಎಕ್ಸ್ಪೆನ್ಸಸ್ ದಟ್ ಶುಡ್ ಬಿ ಡೆಬಿಟೆಡ್ ಆಯ್ತಾ. ನೆಕ್ಸ್ಟ್ ಬಂದ್ರೆ ಅದರ್ ಆರ್ ಸಂಡ್ರಿ ಆರ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವುದೇ ಇತರೆ ಖರ್ಚುಗಳನ್ನು ಮಾಡ್ತೀವಿ ನಾವು, ಆ ಇತರ ಖರ್ಚುಗಳೇನಕ್ಕವು ಎಲ್ಲವೂ ಡೆಬಿಟ್ ಸೈಡ್ ಹಾಕವು. ಬಿಫೋರ್ ಐ ಟೋಲ್ಡ್ ಯು all expenses and losses that should be debited. ನಾವೇನಾದರೂ ಖರ್ಚು ವೆಚ್ಚಗಳನ್ನು ಮಾಡಿದ್ವಿ ಅಂದ್ರೆ, ಕ್ಯಾಶನ್ನು ಪೇಮೆಂಟನ್ನು ಮಾಡಿದ್ವಿ ಅಂದ್ರೆ ಅವೆಲ್ಲವೂ ಯಾವ ಕಡೆ ಬರ್ತಪ್ಪ, ಡೆಬಿಟ್ ಸೈಡ್ ಬರ್ತಾವೆ. ಇಲ್ಲಿ ನಿಮಗೆ ಡೆಬಿಟ್ ಸೈಡ್ ಐಟಮ್ಸ್ ಬೇಕಂದ್ರೆ ನೀವು ಯಾವ ಅಕೌಂಟನ್ನು ನೋಡ್ಬೇಕಂತಂದ್ರೆ ತರೋಲಿ ಯಾವ ಡೆಪ್ತಾಗಿ ಯಾವ್ದು ಓದ್ಬೇಕು ನೀವು, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೈಡ್ ಏನು ಎಕ್ಸ್ಪೆನ್ಸಸ್ ಇರ್ತಲ್ಲ, ಆಲ್ ಕ್ರೆಡಿಟ್ ಸೈಡ್ ಐಟಮ್ಸ್ ದಟ್ ಮೀನ್ಸ್ ಆಲ್ ಎಕ್ಸ್ಪೆನ್ಸಸ್ ಕ್ರೆಡಿಟ್ ಸೈಡ್ ಐಟಮ್ಸ್ ಕಮ್ಸ್ ಇನ್ ಟು ದಿ ಡೆಬಿಟ್ ಸೈಡ್. ಆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೈಡ್ ಏನಾದರೂ ಎಕ್ಸ್ಪೆನ್ಸಸ್ ಇತ್ತಂದ್ರೆ ಅವ್ನು ಯಾಕಡೆ ಬರ್ತೈತಿ, ಡೆಬಿಟ್ ಸೈಡ್ ಬರ್ತಾವು. ಅಷ್ಟೇ ಸಿಂಪಲ್. ಇದನ್ನ ಈ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕೊಂಡು ನೀವು ಪ್ರಿಪೇರ್ ಮಾಡೋಕ್ಕಂತಂದ್ರೆ ಯಾವಾಗಲೂ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಮೂಲಕ ನೀವು ಈ ಅಕೌಂಟ್ಸನ್ನು ಪ್ರಿಪರೇಷನ್ ಮಾಡಬೇಕಾಗತ್ತೆ. ಅದು ನಿಮಗೆ ಡೆಬಿಟ್ ಸೈಡ್ ಐಟಮ್ಸ್ ಬೇಕಂದ್ರೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಒಳಗೆ ಯಾವ ಕಡೆ ಹೋಗ್ಬೇಕು ನೀವು, ಕ್ರೆಡಿಟ್ ಸೈಡ್ ಹೋಗ್ಬೇಕು. ಆ ಎಕ್ಸ್ಪೆನ್ಸಸ್ ಎಲ್ಲವೂ ಯಾವ ಕಡೆ ತರಬೇಕು ನೀವು, ಡೆಬಿಟ್ ಸೈಡ್ನ ತರಬೇಕು ಆಯ್ತಾ. ಕಮ್ ಟು ದಿ ಕ್ರೆಡಿಟ್ ಸೈಡ್. ಈ ಕ್ರೆಡಿಟ್ ಸೈಡ್ ಐಟಮ್ಸ್ ಬೇಕಂದ್ರೆ ನಿಮ್ಗೆ ಅಲ್ಲಿ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಒಳಗೆ ಯಾವ ಸೈಡ್ ಐಟಮ್ಸ್ ಅನ್ನು ನೋಡ್ಬೇಕು ನೀವು, ಡೆಬಿಟ್ ಸೈಡ್ ಐಟಮ್ಸ್ ಅಂತ ಹೋಗ್ಬೇಕು. ಅಲ್ಲಿರ್ತಕ್ಕಂಥ ಇನ್ಕಮ್ ಐಟಮ್ಸ್ ಯಾವ ಕಡೆ ಹೋಗ್ಬೇಕು, ಯಾವ ಸೈಡ್ ಬರ್ತಾವು, ಕ್ರೆಡಿಟ್ ಸೈಡ್ ಬರ್ತಾವೆ. ಆಲ್ ದಟ್ ಮೀನ್ಸ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಕಮ್ಸ್ ಇನ್ ಟು ದಿ ಕ್ರೆಡಿಟ್ ಸೈಡ್ ಫ್ರಮ್ ದಿ ಡೆಬಿಟ್ ಸೈಡ್ ಇನ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್. ಆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಒಳಗೆ ಏನು ಡೆಬಿಟ್ ಸೈಡ್ ಇನ್ಕಮ್ಸ್ ಅಂಡ್ ಗೇನ್ಸ್ ಐಟಮ್ಸ್ ಇರ್ತಾವಲ್ಲ ಅವೆಲ್ಲವೂ ಯಾವ ಕಡೆ ಬರ್ತಪ್ಪ, ಕ್ರೆಡಿಟ್ ಸೈಡ್ ಬರ್ತಾವೆ. ಅಲ್ಲಿರ್ತಕ್ಕಂಥ ಡೆಬಿಟ್ ಸೈಡ್ ಯಾವಾಗಲೂ ಇಂಟು ಮಾರ್ಕಲ್ಲಿ ಬರ್ತಾವೆ. ನಿಮ್ಗೆ ಏನು ಬರ್ಬೇಕಾದ್ರೆ ಇಂಟು ಮಾರ್ಕು. ಇದೇನಪ್ಪ ಅಂತಂದ್ರೆ ರಿಸಿಪ್ಟ್, ಇದೇನಪ್ಪ ಅಂದ್ರೆ ಪೇಮೆಂಟ್. ಅಂದ್ರೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಒಳಗೆ ರಿಸಿಪ್ಟ್ ಪೇಮೆಂಟ್. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ ಎಕ್ಸ್ಪೆಂಡಿಚರು ಇನ್ಕಮ್. ಅಂದ್ರೆ ಈ ರಿಸಿಪ್ಟ್ ಎಲ್ಲವೂ ಏನಕ್ಕಪ್ಪ ಅಂದ್ರೆ ಇನ್ಕಮ್ ಅಕ್ಕವು, ಇವೆಲ್ಲವೂ ಪೇಮೆಂಟ್ ಏನಕ್ಕವು, ಎಕ್ಸ್ಪೆಂಡಿಚರ್ ಅಕ್ಕವು. ಅಂದ್ರೆ ಎಕ್ಸ್ಪೆನ್ಸಸ್ ಇದ್ದಿದ್ದು ಮಾತ್ರ, ಇನ್ಕಮ್ ಇದ್ದಿದ್ದು ಮಾತ್ರ. ಆದ್ರೆ ಅಸೆಟ್ಸ್ ಮತ್ತು ಲಿಯಾಬಿಲಿಟೀಸ್ ಎಲ್ಲ ನೆನಪಿರಲಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಕ್ರೆಡಿಟ್ ಸೈಡ್ ಐಟಮ್ಸ್ ಅಂದ್ರೆ ಸಬ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಅಂದ್ರೆ ವಂತಿಗೆ ರೂಪದಲ್ಲಿ ಹಣವನ್ನು ಸಂಗ್ರಹಿಸುವುದು ಅಂತ ಕರೀತಾರೆ. ಯಾರಿಂದ ಸಂಗ್ರಹಿಸಿದ್ವಿ, ದ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ದ ಮೆಂಬರ್ಸ್ ಫಾರ್ ದಿ ಆನ್ಯುವಲ್ ಬೇಸಿಸ್. ಆ ಆನ್ಯುವಲ್ ಬೇಸಿಸ್ ಮೂಲಕ ನೋಡ್ತೀವಿ, ಅಲ್ಲಿರ್ತಕ್ಕಂಥ ಮೆಂಬರ್ಸ್ಗಳ ಮೂಲಕ ಸಬ್ಸ್ಕ್ರಿಪ್ಷನ್ ರಿಸೀವ್ ಮಾಡ್ಕೊಳ್ತೀವಿ. ಇದ್ರ ಮೇಲೆ ಸಮ್ ಅಡ್ಜಸ್ಟ್ಮೆಂಟ್ ಕೊಡ್ತಾನೆ. ಏನು ಕೊಡ್ತಾನೆ ಸಬ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಅನ್ನೋದು ಕೊಡ್ತಾನೆ. ಇರ್ಲಿಕ್ಕಂದ್ರೆ ರಿಸೀವ್ಡ್ ಇನ್ ಅಡ್ವಾನ್ಸಸ್ ಅಂತ ಕೊಡ್ತಾನೆ. ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಏನು ಮಾಡ್ಬೇಕಂದ್ರೆ, ಔಟ್ಸ್ಟ್ಯಾಂಡಿಂಗ್ ಇತ್ತಂದ್ರೆ ಆ್ಯಡ್ ಮಾಡಬೇಕು, ರಿಸಿಪ್ಟ್ ಇನ್ ಅಡ್ವಾನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸಸ್ ನೀವು ಲೆಸ್ ಮಾಡಬೇಕು. ಎಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರಿ. ಇದ್ರೊಳಗೆ ಅಡ್ಜಸ್ಟ್ಮೆಂಟ್ ಒಳಗೆ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇತ್ತಂದ್ರೆ ಆ್ಯಡ್ ಮಾಡಬೇಕು. ಅದನ್ನ ಎಲ್ಲಿ ಕಳಿಸ್ಬೇಕಂದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಕಳಿಸ್ಬೇಕು. ಅರ್ಥ ಆಗ್ತಲ್ಲ. ಅಡ್ಜಸ್ಟ್ಮೆಂಟ್ ಒಳಗೆ ಏನಾದರೂ ರಿಸೀವ್ಡ್ ಇನ್ ಅಡ್ವಾನ್ಸಸ್ ಇತ್ತಂದ್ರೆ ಇದ್ರೊಳಗೆ ನೀವು ಲೆಸ್ ಮಾಡಬೇಕು. ಅದನ್ನ ಎಲ್ಲಿ ಕಳಿಸ್ಬೇಕಂದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಲಿಯಾಬಿಲಿಟಿ ಸೈಡ್ ಕಳಿಸ್ಬೇಕು. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇತ್ತಂದ್ರೆ ಅಸೆಟ್ ಸೈಡ್ ಹೋಗುತ್ತಾ, ರಿಸೀವ್ಡ್ ಇನ್ ಅಡ್ವಾನ್ಸಸ್ ಇತ್ತಂದ್ರೆ ಲಿಯಾಬಿಲಿಟಿ ಸೈಡ್ ಹೋಗುತ್ತಾ. ಒಂದು ವೇಳೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಅಂದ್ರೆ ಮೊದಲ ಕೊಟ್ಟಿರ್ತಾನೆ ಬ್ಯಾಲೆನ್ಸ್ ಶೀಟ್, ಆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇತ್ತಂದ್ರೆ ಲೆಸ್ ಮಾಡ್ಕೋಬೇಕು.
ಅರ್ಥ ಅಲ್ಲ. ಆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ರಿಶ್ಯೂಡ್ ಇನ್ ಅಡ್ವಾನ್ಸಸ್ ಅಂತ ನೋಡ್ಬಿಟ್ಟು ನೀವು ಆ್ಯಡ್ ಮಾಡ್ಕೋಬೇಕು. ಅಡ್ಜಸ್ಟ್ಮೆಂಟಿಗೆ ಇದ್ದಿದ್ದು ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡಬೇಕು, ಅದ ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂಥ ಔಟ್ಸ್ಟ್ಯಾಂಡಿಂಗ್ ಏನ್ಬೇಕು ನೀವು ಲೆಸ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ಇರ್ತಕ್ಕಂಥ ರಿಶ್ಯೂಡ್ ಇನ್ ಅಡ್ವಾನ್ಸಸ್ ಏನ್ಬೇಕು ನೀವು ಲೆಸ್ ಮಾಡಬೇಕು, ಅದ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿರುತ್ತೆ ಅಂದ್ರೆ ಏನ್ಬೇಕು ನೀವು ಆ್ಯಡ್ ಮಾಡ್ಬೇಕು. ಅಷ್ಟೇ ಸಿಂಪಲ್, ಮತ್ತೇನಿಲ್ಲ ಇದ್ರೊಳಗೆ ಅಡ್ಜಸ್ಟ್ಮೆಂಟ್ ಒಳಗೆ ಆಯ್ತಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಜನರಲ್ ಡೊನೇಷನ್. ಏನಾದ್ರು ಡೊನೇಷನ್ ರಿಶ್ಯೂ ಮಾಡ್ಕೊಂಡಿದ್ರೆ ಅದು ಡೊನೇಷನ್ ಏನ್ಬೇಕು ಇಲ್ಲೇ ಬರ್ತೈತಿ, ಯಾವುದು ಕ್ರೆಡಿಟ್ಸ್ ಬಿಕಾಸ್ ದಟ್ ಇಸ್ ಎ ಇನ್ಕಮ್. ಒಂದು ವೇಳೆ ಸ್ಪೆಷಲ್ ಡೊನೇಷನ್ ಇತ್ತಂದ್ರೆ ಡೈರೆಕ್ಟ್ ಎಲ್ಲಿ ಕಳಿಸ್ಬೇಕು ನೀವು ಬ್ಯಾಲೆನ್ಸ್ ಶೀಟಲ್ಲಿ ಲಿಯಾಬಿಲಿಟೀಸ್ ಕಳಿಸ್ಬಿಟ್ರೆ ಮುಗಿದು ಆಯ್ತಾ. ನೆಕ್ಸ್ಟ್ ಬಂದ್ರೆ ಇಂಟ್ರೆಸ್ಟ್ ಆನ್ ಡೆಪಾಸಿಟ್. ಅಂದ್ರೆ ಏನಾದರೂ ಕ್ಯಾಶ್ ಡೆಪಾಸಿಟ್ ಮಾಡಿದಂದ್ರೆ ರಿಕರಿಂಗ್ ಡೆಪಾಸಿಟ್ ಆಗಿರ್ಬೋದು, ಯಾವ್ದಾದ್ರು ನಿಮ್ಮ ಇದ್ರೊಳಗೆ ಬ್ಯಾಂಕ್ ಎಸ್ ಬಿ ಅಕೌಂಟ್ ಒಳಗೆ ಏನಾದ್ರು ಡೆಪಾಸಿಟ್ ಇತ್ತಂತಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದಿರ್ತದಲ್ಲ, ಸೊ ದಟ್ ಇಸ್ ಎ ಇನ್ಕಮ್, ಸೊ ದಟ್ ಶುಡ್ ಬಿ ಕ್ರಿಯೇಟೆಡ್. ಹಂಗಾಗಿ ಇದೇನಾಗುತ್ತಾ ಕ್ರೆಡಿಟ್ಸ್ ಆಯ್ತಾ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರ ಮೇಲೆ ಏನಾದರೂ ಬಡ್ಡಿನೇ ತೆಗೆದುಕೊಂಡಿರ್ತದೆ, ಸೊ ದಟ್ ಈಸ್ ಒನ್ ಟೈಪ್ ಆಫ್ ಇನ್ಕಮ್ಸ್, ಸೊ ದಟ್ ಶುಡ್ ಬಿ ಕ್ರಿಯೇಟೆಡ್. ಅದೇನಾಗುತ್ತಾ ಕ್ರೆಡಿಟ್ಸ್ ಆಗೋದು ಆಯ್ತಾ. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆನ್ ಡಿವಿಡೆಂಡ್ಸ್. ಆ ಲಾಭಾಂಶಗಳನ್ನ ತೆಗೆದುಕೊಳ್ಳೋದ್ರೆ ಅಲ್ಲೇ ಬಿಟ್ಟಿರ್ತೀವಿ ನಾವು, ಅದ್ರ ಮೇಲೆ ನಾವು ಏನಾದರೂ ಬಡ್ಡಿನ ಅರ್ನ್ ಮಾಡಿದ್ವಿ ಅಂದ್ರೆ ಸೊ ಬಡ್ಡಿ ಅಂದ್ರೆ ಅದೇ ಇಂಟ್ರೆಸ್ಟ್ ಆಲ್ಸೋ ಇನ್ಕಮ್ಸ್, ಸೊ ದಟ್ ಶುಡ್ ಬಿ ಕ್ರಿಯೇಟೆಡ್. ಹಂಗಾಗಿ ಏನಾಗುತ್ತಾ ಕ್ರೆಡಿಟ್ಸ್ ಆಗೋದು ಆಯ್ತಾ. ನೆಕ್ಸ್ಟ್ ಗೌರ್ಮೆಂಟ್ ಗ್ರಾಂಟ್. ಗೌರ್ಮೆಂಟ್ಲಿಂದ ಏನಾದ್ರು ಗ್ರಾಂಟ್ ಬಂತಂದ್ರೆ ಸೊ ದಟ್ ಈಸ್ ಇನ್ಕಮ್ಸ್, ಸೊ ದಟ್ ಶುಡ್ ಬಿ ಕ್ರಿಯೇಟೆಡ್. ಒಂದು ವೇಳೆ ಬಿಲ್ಡಿಂಗ್ ಗ್ರಾಂಟ್ ಇತ್ತಂದ್ರೆ ಅವಾಗ ಏನಾಗ್ತದೆ ಲಿಯಾಬಿಲಿಟೀಸ್ ಆಗುತ್ತಾ ನೆನಪಿರಲಿ. ಆದ್ರೆ ಗೌರ್ಮೆಂಟ್ ಗ್ರಾಂಟ್ ಏನಾದರೂ ಇದ್ವು ಅಂದ್ರೆ ಯಾಕಡೆ ಬರ್ತದಪ್ಪ ಅಂತಂದ್ರೆ ಇಲ್ಲಿ ಇನ್ಕಮ್ ಸೈಡ್ ಬರ್ತೈತಿ, ಯಾಕಂದ್ರೆ ಬಿಕಾಸ್ ದಟ್ ಈಸ್ ಎ ಇನ್ಕಮ್ಸ್. ನೋಡು ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್. ಇಲ್ಲಿ ಲಾಸ್ ಅಂಡ್ ಸೇಲ್ ಆಫ್ ಅಸೆಟ್ಸ್ ಅನ್ನು ನೋಡಿದ್ವಿ. ಪ್ರಾಫಿಟ್ ಅಂಡ್ ಸೇಲ್ ಆಫ್ ಅಸೆಟ್ಸ್ ಅಂದ್ರಪ್ಪ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಮಸ್ಟರ್ ವ್ಯಾಲ್ಯೂ ಎಷ್ಟಿತ್ತಪ್ಪ 20,000 rupees ಇತ್ತು. ಎಷ್ಟಿತ್ತು ಅದ್ರ ಪ್ರೈಸ್ ಎಷ್ಟಿತ್ತು 20,000. ಆದ್ರೆ ಎಷ್ಟಕ್ಕೆ ಸೇಲ್ ಆಗ್ತದೆ 23,000 rupees ಸೇಲ್ ಆಯ್ತು. ಆದ್ರೆ ನಮ್ಗೆ ಎಷ್ಟು ಲಾಭ ಆಯ್ತು 3,000 rupees ಏನಾಯ್ತು ಪ್ರಾಫಿಟ್ ಆಯ್ತು. ಹಂಗಾಗಿ ಆ 3,000 rupees ಏನಾಗುತ್ತಾ ಇಲ್ಲಾಗುತ್ತೆ ಆಯ್ತಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಈಗ ಡೈಲಿ ನ್ಯೂಸ್ ಪೇಪರ್ ಹಾಕಿರ್ತಿರಲ್ಲ, ಒಳ್ಳೆಪ್ಪ ಏನಪ್ಪ ಓಲ್ಡ್ ಆಗಿರ್ತಾವೆ ಡೈಲಿ ಓದಿದೆ, ಮಂತ್ಲಿ ನಾವೇನು ಆ ಓಲ್ಡ್ ನ್ಯೂಸ್ ಪೇಪರನ್ನು ಅಥವಾ ಓಲ್ಡ್ ನ್ಯೂಸ್ ಪೇಪರ್ ಅಥವಾ ಪೇರಡಿಕಲ್ಸ್ ವೇಸ್ಟ್ ಪೇಪರ್ ಏನಾದರೂ ಮಾರಾಟ ಮಾಡಿದ್ರೆ ಅದ್ರ ಏನಾಗುತ್ತೆ ನಮ್ಗೆ ಇನ್ಕಮ್ ಬರ್ತೈತಿ. ಸೊ ದ್ಯಾಟ್ ಪರ್ಪೋಸಸ್ ದಟ್ ಕಮ್ಸ್ ಇನ್ ಟು ದಿ ಕ್ರೆಡಿಟ್ಸ್ ಸೈಡ್. ನೆಕ್ಸ್ಟ್ ಅಂದ್ರೆ ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್ಸ್. ಸ್ಪೋರ್ಟ್ಸ್ ಮಟೀರಿಯಲ್ಸ್ ಗೊತ್ತಾ, ಓಲ್ಡ್ ಬ್ಯಾಟ್ಸ್ ಆಗಿರ್ಬೋದು, ಓಲ್ಡ್ ಬಾಲ್ಸ್ ಆಗಿರ್ಬೋದು, ಓಲ್ಡ್ ನಟ್ಸ್ ಆಗಿರ್ಬೋದು, ಇವೇನಪ್ಪ ಹಳೆ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಏನಪ್ಪ ಮಾರಾಟವನ್ನು ಮಾಡ್ತೀವಿ, ಅದರಿಂದ ನಮ್ಗೆ ಏನಾಗತ್ತಾ ಇನ್ಕಮ್ ಬರ್ತೈತಿ. ಸೊ ದಟ್ ಶುಡ್ ಬಿ ಕ್ರಿಯೇಟೆಡ್. ಹಂಗಾಗಿ ಏನಂತ ಕ್ರೆಡಿಟ್ಸ್ ಆಗೋದು. ನೆಕ್ಸ್ಟ್ ಲಾಕರ್ ರೆಂಟ್. ಲಾಕರ್ ರೆಂಟ್ ಅಂತ ಗೊತ್ತಲ್ಲ, ನೀವು ದೊಡ್ಡ ದೊಡ್ಡ ಸ್ಕೂಲು ಕಾಲೇಜಸಲ್ಲೆಲ್ಲ ನೋಡಿದ್ರೆ ಒಂದು ಲಾಕರ್ ಅನ್ನು ಕೊಡ್ತಾರೆ, ಅದಕ್ಕೆ ರೆಂಟ್ ಅನ್ನು ತೊಗೊಂತಾರೆ ಅವರು, ಅದಕ್ಕೆ ಲಾಕರ್ ರೆಂಟ್. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಇನ್ಕಮ್. ಇಲ್ಲಿಕಂದ್ರೆ ಗೋಲ್ಡನ್ ನೀವೇನಾದರೂ ಒತ್ತಿಡಬೇಕಂತಂದ್ರೆ ಅಲ್ಲಿ ಏನು ಮಾಡ್ತಾರೆ ಲಾಕರ್ ಫೆಸಿಲಿಟಿಯನ್ನು ಕೊಡ್ತಾರೆ ನಿಮ್ಗೆ, ಅದ್ರ ಮೇಲೆ ಇಂಟ್ರೆಸ್ಟ್ ಅವ್ರು ಏನು ಮಾಡ್ತಾರೆ ಲಾಕರ್ ರೆಂಟನ್ನು ತೊಗೊತಾರೆ. ಹಂಗಾಗಿ ದಟ್ ಈಸ್ ಒನ್ ಟೈಪ್ ಆಫ್ ಇನ್ಕಮ್. ನೆಕ್ಸ್ಟ್ ಪ್ರೊಸೀಡ್ ಫ್ರಾಮ್ ಡ್ರಾಮಾ ಆಯಿತಾ. ನೀವೇನೋ ಡ್ರಾಮಾನ ಮಾಡಿದ್ದಂದ್ರೆ ಅದರಿಂದ ಏನಾದರೂ ಇನ್ಕಮ್ ಬಂದಿತ್ತಂತಂದ್ರೆ ಅದ ಏನಾದ್ರು ಗೊತ್ತಾ ಅದನ್ನು ಕ್ರೆಡಿಟ್ಸ್ ಆಗ್ಬೋದು ಆಯಿತಾ. ಸೇಲ್ ಆಫ್ ಮೆಡಿಸಿನ್. ಏನಾದರೂ ಮೆಡಿಸಿನನ್ನು ಸೇಲ್ ಮಾಡ್ತೀವಿ ಅದರಿಂದ ಇನ್ಕಮ್ ಬರ್ತೈತಿ, ಹಂಗಾಗಿ ನೀವು ಕ್ರೆಡಿಟ್ಸ್ ಅನ್ನು ಹಾಕ್ಬೇಕು. ಫೀಸ್ ಫ್ರಾಮ್ ಪೇಷಂಟ್. ಅಂದರೆ ಹಾಸ್ಪಿಟಲ್ ಒಳಗೆ ಪೇಷಂಟ್ ಬರ್ತೈತೋ ಆ ಪೇಷಂಟ್ ಏನು ನಾವು ಫೀಸನ್ನು ಕಲೆಕ್ಟ್ ಮಾಡ್ಕೊತೀವಿ, ಅದೇನಾಗುತ್ತಾ ಇನ್ಕಮ್ ಆಗುತ್ತೆ. ಹಂಗಾಗಿ ಸೊ ದಟ್ ಶುಡ್ ಬಿ ಕ್ರಿಯೇಟೆಡ್ ಆಯಿತಾ. ಸೇಲ್ ಆಫ್ ಫೀಸ್ ಫ್ರಾಮ್ ಸ್ಟೂಡೆಂಟ್ಸ್. ಈಗ ಸ್ಕೂಲು ಕಾಲೇಜ್ ಒಳಗೆ ಏನು ಮಾಡ್ತೀವಿ ನಾವು ಅಡ್ಮಿಷನ್ ಮಾಡಿಸ್ಕೊತೀವಿ, ನಾವು ಅದೇನಪ್ಪ ಅಂದ್ರೆ ಫೀಸನ್ನು ಕಲೆಕ್ಟ್ ಮಾಡ್ಕೊತೀವಿ, ಆ ಫೀಸ್ ಕಲೆಕ್ಟ್ ಏನಾಗುತ್ತೆ. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಇನ್ಕಮ್ಸ್. ಸೊ ದಟ್ ಶುಡ್ ಬಿ ಕ್ರಿಯೇಟೆಡ್ ಆಯಿತಾ. ಮಿಸ್ಲೇನಿಯಸ್ ಮೀನ್ಸ್ ಅದರ್ ಎಕ್ಸ್ಪೆನ್ಸ್, ಅದರ್ ಇನ್ಕಮ್ಸ್. ಏನಾದರೂ ಅದರ್ ಇನ್ಕಮ್ಸ್ ಏನಾದರೂ ಇಶ್ಯೂ ಮಾಡ್ಕೊಂಡಿದ್ರೆ ಅದೇನಂತ ಕ್ರೆಡಿಟ್ಸ್ ಆಗುತ್ತೆ. ಇಲ್ಲಿ ಡೆಫಿಸಿಟ್ ಮತ್ತು ಸರ್ಪ್ಲಸ್ ಅಂತ ಕರಿತೀವಿ. ಬಿಫೋರ್ ಐ ಟೋಲ್ಡ್ ಯು, if the debit side balance more than the credit side, so that is a deficit. That is a deficit. ಅಂದ್ರೆ ಆ ಡೆಬಿಟ್ ಸೈಡ್ಗಿಂತ ಏನಾದರೂ ಕ್ರೆಡಿಟ್ ಸೈಡ್ ಅಮೌಂಟ್ ಏನಾದರೂ ಹೆಚ್ಚಾಗಿತ್ತಂತಂದ್ರೆ, if the debit side balance more than the credit side, that is a deficit. If the credit side balance more than the debit side, that is a surplus. ಅದಕ್ಕೆ ಈಗ ನಾವು ಸರ್ಪ್ಲಸ್ ಆ್ಯಂಡ್ ಡೆಫಿಸಿಟ್ ಅಂತಂದು ಕರಿತೀವಿ. ಅಷ್ಟೇ ಸಿಂಪಲ್. ಅಂದ್ರೆ ಕ್ರೆಡಿಟ್ ಸೈಡ್ ಅಮೌಂಟ್ ಹೆಚ್ಚಾಗಿ ಡೆಬಿಟ್ ಸೈಡ್ ಅಮೌಂಟ್ ಕಡಿಮೆ ಇತ್ತಂತಂದ್ರೆ ಅದಕ್ಕೆ ಈಗ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಒಂದು ವೇಳೆ ಡೆಬಿಟ್ ಸೈಡ್ ಅಮೌಂಟು ಹೆಚ್ಚಾಗಿ ಕ್ರೆಡಿಟ್ ಸೈಡ್ ಅಮೌಂಟ್ ಕಡಿಮೆ ಇತ್ತಂದ್ರೆ ಏನು ಕರಿತೀವಿ ನಾವು ಡೆಫಿಸಿಟ್ ಅಮೌಂಟ್ ಅಂತ ಕರಿತೀವಿ. ಈ ಸರ್ಪ್ಲಸ್ ಅಮೌಂಟನ್ನು ಎಲ್ಲಿ ಕಳಿಸ್ಬೇಕಂದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಲಿಯಾಬಿಲಿಟಿ ಸೈಡು ಅದನ್ನು ಏನು ಮಾಡಬೇಕಂದ್ರೆ ಕ್ಯಾಪಿಟಲ್ ಫಂಡ್ ಒಳಗೆ ಆ ಸರ್ಪ್ಲಸ್ ಅಮೌಂಟನ್ನು ಏನು ಮಾಡ್ಬೇಕು ನೀವು ಆ್ಯಡ್ ಮಾಡ್ಬೇಕು, ಕೂಡಿಸ್ಕೋಬೇಕು. ಈ ಡೆಫಿಸಿಟ್ ಅಮೌಂಟನ್ನು ಏನು ಮಾಡ್ಬೇಕಂದ್ರೆ ಅದ ಲಿಯಾಬಿಲಿಟಿ ಸೈಡ ಅದ ಕ್ಯಾಪಿಟಲ್ ಫಂಡ್ ಒಳಗೆ ನೀವು ಲೆಸ್ ಮಾಡಬೇಕು, ಅದನ್ನು ಕೂಡಿಸ್ಕೋಬೇಕು. ಇದನ್ನ ನೀವು ಕಳಿಬೇಕು ಅಂದ್ರೆ ಅದನ್ನು ಆ್ಯಡ್ ಮಾಡ್ಬೇಕು. ಸರ್ಪ್ಲಸ್ ಇದ್ದದನ್ನ ಏನು ಮಾಡ್ಬೇಕು ನೀವು ಆ್ಯಡ್ ಮಾಡಬೇಕು, ಡೆಫಿಸಿಟ್ ಇದ್ದನ್ನ ನೀವು ಲೆಸ್ ಮಾಡಬೇಕು. ಅರ್ಥತಲ್ಲ ಸರ್ಪ್ಲಸ್ ಹೆಂಗೆ ಬಂದಿದೆ, ಕ್ರೆಡಿಟ್ ಸೈಡ್ ಅಮೌಂಟ್ ಹೆಚ್ಚಾಗಿ ಡೆಬಿಟ್ ಸೈಡ್ ಅಮೌಂಟು ಕಡಿಮೆ ಇತ್ತಂದ್ರೆ ಏನು ಕರಿತೀವಿ ನಾವು ಸರ್ಪ್ಲಸ್ ಅಂತ ಕರಿತೀವಿ ಆಯಿತಾ. ಒಂದು ಡೆಬಿಟ್ ಸೈಡ್ ಅಮೌಂಟ್ ಹೆಚ್ಚಾಗಿ ಕ್ರೆಡಿಟ್ ಸೈಡ್ ಅಮೌಂಟ್ ಏನಾದರೂ ಕಡಿಮೆ ಇತ್ತು ಅಂದರೆ ಡೆಫಿಸಿಟ್ ಅಂತ ಕರಿತೀವಿ. ಆ ಸರ್ಪ್ಲಸ್ ಅಮೌಂಟನ್ನು ಅಲ್ಲಿ ಹೋಗಿ ನೀವು ಲಿಯಾಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್ ಒಳಗೆ ಆ್ಯಡ್ ಮಾಡ್ಬೇಕು. ಆ ಡೆಫಿಸಿಟ್ ಅಮೌಂಟನ್ನು ಏನು ನೀವು ಅಲ್ಲಿ ಹೋಗಿ ಲೆಸ್ ಮಾಡ್ಬೇಕು ಅದರೊಳಗೆ ಆಯಿತಾ. ಯಾವುದಾದ್ರೂ ಒಂದು ಮಾತ್ರ ಬರ್ತೈತಿ, ಇಲ್ಲಿ ಸರ್ಪ್ಲಸ್ ಅರ ಬರ್ತದೆ, ಇರ್ಲಿಕ್ಕಂದ್ರೆ ಡೆಫಿಸಿಟ್ ಬರ್ತದೆ. ಇರ್ಲಿಕ್ಕಂದ್ರೆ ಎರಡು ಟ್ಯಾಲಿ ಹಾಕೋದು. ದೇರ್ ಇಸ್ ನೋ ಸರ್ಪ್ಲಸ್, ದೇರ್ ಇಸ್ ನೋ ಡೆಫಿಸಿಟ್.
ದಟ್ಸ್ ಆಲ್. ದಿಸ್ ಈಸ್ ಫಾರ್ಮಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಅರ್ಥಲ್ಲ, ಇದೇನಪ್ಪ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ದ ಫಾರ್ಮಟು. ನಾಳಿಂದ ಏನು ಮಾಡ್ತೀವಿ ನಾವು ಪ್ರಾಬ್ಲಮ್ಸನ್ನು ಪ್ರಿಪರೇಷನ್